ನೀವು 7 ಅಪ್ ಕುಡಿತೀರಾ? ಹಾಗಾದ್ರೆ ನೀವು ಕುಡಿತಿರೋದು ಬರೀ ಸೋಡಾ ಅಲ್ಲ. 1930ರಲ್ಲಿ ಇದನ್ನ ಮೆಂಟಲ್ ಪೇಷಂಟ್ಗಳಿಗೆ ಮೆಡಿಸಿನ್ ಆಗಿ ಕೊಡ್ತಿದ್ರು. ಹೌದು, 1929ರಲ್ಲಿ ಈ ಡ್ರಿಂಕ್ ಲಾಂಚ್ ಆದಾಗ ಇದರ ಹೆಸರು 7 ಅಪ್ ಆಗಿರ್ಲಿಲ್ಲ. ಇದರ ಹೆಸರು ಬಿಬ್ ಲೇಬಲ್ ಲಿಥಿಯೇಟೆಡ್ ಲೆಮನ್ ಲೈಮ್ ಸೋಡಾ. ಯಾಕಂದ್ರೆ ಇದರಲ್ಲಿ ಲಿಥಿಯಂ ಸಿಟ್ರೇಟ್ ಅನ್ನೋ ಭಯಾನಕ ಕೆಮಿಕಲ್ ಇತ್ತು. ಇವತ್ತಿಗೂ ಡಾಕ್ಟರ್ಗಳು ಇದನ್ನ ಬೈಪೋಲಾರ್ ಡಿಸಾರ್ಡರ್ ಮತ್ತು ಡಿಪ್ರೆಷನ್ ಇರೋರಿಗೆ ಮೂಡ್ ಚೇಂಜ್ ಮಾಡೋಕೆ ಕೊಡ್ತಾರೆ. ಜನ ಇದನ್ನ ಕುಡಿದ ತಕ್ಷಣ ಅವರಿಗೆ ಟೆನ್ಷನ್ ಹೋಗಿ ಸಡನ್ ಆಗಿ ಖುಷಿ ಆಗ್ತಿತ್ತು. ಅದಕ್ಕೆ ಇದರ ಹೆಸರು 7 ಅಪ್ ಅಂತ ಬಂತು. ರಿಸರ್ಚ್ ಪ್ರಕಾರ ಲಿಥಿಯಂನ ಅಟಾಮಿಕ್ ಮಾಸ್ ನಂಬರ್ ಬಂದು 7 ಮತ್ತು ಕುಡಿದಾಗ ಮೂಡ್ ಅಪ್ ಆಗತ್ತೆ. ಸೇರಿ 7 ಅಪ್ ಆಯಿತು. ಆದ್ರೆ ಈ ಲಿಥಿಯಂ ಇಂದ ಜನರಿಗೆ ಸೈಡ್ ಎಫೆಕ್ಟ್ಸ್ ಆಗೋಕೆ ಶುರುವಾಯಿತು. ಕೊನೆಗೆ 1948ರಲ್ಲಿ ಸರ್ಕಾರ ಇದರಲ್ಲಿದ್ದ ಲಿಥಿಯಂನ ಬ್ಯಾನ್ ಮಾಡಿತು. ಆಗ್ಲೇ ನಮಗೆ ಇವತ್ತು ಸಿಗೋ ನಾರ್ಮಲ್ 7 ಅಪ್ ಸಿಕ್ಕಿದ್ದು. ಒಂದ್ ವೇಳೆ ಇವತ್ತು ಅದೇ ಫಾರ್ಮುಲಾ ಇದ್ದಿದ್ರೆ ಅರ್ಧ ಡಿಪ್ರೆಷನ್ ಪ್ರಾಬ್ಲಮ್ ಸಾಲ್ವ್ ಆಗ್ತಿತ್ತೇನೋ ಅಲ್ವಾ? ಲೈಕ್ ಮಾಡಿ, ಶೇರ್ ಮಾಡಿ.